ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೇ ನಮಃ. ಮಾತೃದೇವೋ ಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ನಾವು ಏಪ್ರಿಲ್ ತಿಂಗಳ ಬಗ್ಗೆ ಭವಿಷ್ಯವನ್ನು ಮಾತಾಡ್ತಾ ಇದ್ದೀವಿ. ನಾವು ಇವಾಗ ಮೇಷ ವೃಷಭ ರಾಶಿ ಬಗ್ಗೆ ಮಾತಾಡಿದ್ದೀವಿ. ಮೂರನೇ ರಾಶಿ ಮಿಥುನ್ ರಾಶಿ. ಮಿಥುನ್ ರಾಶಿಗೆ ಅಧಿಪತಿ ಬುಧ. ತುಂಬ ಬುದ್ಧಿವಂತರು ಇವರು. ಈ ಮಿಥುನ್ ರಾಶಿಗೆ ಏನಂದರೆ, ಈಗ ಗ್ರಹಗಳು ಸಾಕಷ್ಟು ಗ್ರಹಗಳು ಅನಾನುಕೂಲವಾಗಿದ್ದಾವೆ ಅಂತ ಹೇಳಬೇಕು. ಮುಖ್ಯವಾಗಿ ಗುರು ಅನುಕೂಲವಾಗಿಲ್ಲ ನಿಮಗೆ. ಜೊತೆಗೆ 10ನೇ ಮನೆಯಲ್ಲೋ ರಾಹು ಕೂಡ ನಿಮಗೇನು ಅಂತ ಒಳ್ಳೇದು ಮಾಡಲ್ಲ. ಮತ್ತು 3ನೇ ತಾರೀಕು ಬೆಳಗಿನ ಜಾವ 2:20 ಕುಜ ಕೂಡ ನಿಮಗೆ ಧನಸ್ಥಾನಕ್ಕೆ ನೀಚನಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಮತ್ತು ನಿಮ್ಮ ಲಗ್ನಾಧಿಪತಿ ಮತ್ತು ಅಷ್ಟಮಾಧಿಪತಿ ಶನಿ ಮತ್ತು ಬುಧ ಒಟ್ಟಿಗೆ ಇದ್ರೆ ಇದನ್ನು ಅರಿಷ್ಟ ಯೋಗ ಅಂತ ಕೂಡ ಕರಿತೀವಿ. ಒಂದು ಸರ್ತಿ ಏನಾದರೂ ಅನಾರೋಗ್ಯ ಸಮಸ್ಯೆಗಳು ಬರ್ತಕ್ಕಂಥದ್ದು. ಹಾಗೆ 12ನೇ ಮನೆ ಅಧಿಪತಿ ಮತ್ತು ಕರ್ಮಾಧಿಪತಿ ಒಟ್ಟಿಗೆ ಗುರು ಒಟ್ಟಿಗೆ ಇರೋದರಿಂದ ಇದನ್ನು ಕೂಡ ಒಂದು ರೀತಿ ದೈನ್ಯ ಯೋಗ ಅಂತ ಕರಿತೀವಿ. ಏನಾದರೂ ಜಾಬಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಸಡನ್ನಾಗಿ ಜಾಬನ್ನು ಚೇಂಜ್ ಮಾಡಬೇಕಾಗಿರೋ ಪರಿಸ್ಥಿತಿ ಬರ್ತಕ್ಕಂಥದ್ದು, ನಾವು ಮಾಡ್ತಾ ಇರ್ತಕ್ಕಂಥ ಕಂಪನಿಯಲ್ಲಿ ನಮ್ಗೆ ಸರಿಯಾಗಿ ಪ್ರಮೋಷನ್ಸ್ ಇಲ್ಲದೆ ಇರೋದು, ಅಥವಾ ಕಾಂಟ್ರಾಕ್ಟ್ ಎಂಡ್ ಆಗೋದು, ಅಥವಾ ಹೊಸ ಕೆಲಸವನ್ನು ಹುಡ್ಕೋಬೇಕಾಗಿರೋ ಪರಿಸ್ಥಿತಿ, ಇಂಥದ್ದೆಲ್ಲ ಕೂಡ ಕ್ರಿಯೇಟ್ ಆಗ್ತಾ ಇರುತ್ತೆ. ಮತ್ತು ಗ್ರಹಗಳ ಅನುಕೂಲವಾಗಿಲ್ಲ ಅಂದರೆ ಮುಖ್ಯವಾಗಿ ಏನಂದರೆ, ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ದಿನಕ್ಕೆ 11 ಸರ್ತಿ ಓದಬೇಕು ನೀವು. ಗ್ರಹಗಳ ಅನುಕೂಲವಾಗಿಲ್ಲದೆ ಇರುವಾಗ ನೀವು ಈ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಓದ್ಕೊಂಡಿದ್ರೆ ನಿಮಗೆ ತುಂಬ ಅನುಕೂಲ ಆಗತ್ತೆ. ಆದರೆ ಬುದ್ಧಿವಂತರಿದ್ದೀರಿ ನೀವು. ಲಾಭಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ ನಿಮಗೆ ಆತ್ಮವಿಶ್ವಾಸವನ್ನು ಕೊಡ್ತಾ ಇದ್ದಾರೆ. ಸೂರ್ಯ ಆತ್ಮಕಾರಕರು. ಲಾಭಸ್ಥಾನದಲ್ಲಿ ಏಪ್ರಿಲ್ 14ನೇ ತಾರೀಕು ಬೆಳಗಿನ ಜಾವ 3:30 ನಿಮಗೆ ಲಾಭಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇರೋದರಿಂದ ಗುರು ಇಲ್ಲ, ಅನುಕೂಲ ಇಲ್ಲ ಅಂದರೂ ಕೂಡ ಸೂರ್ಯ ಭಗವಾನರು ನಿಮ್ಗೆ ಅನುಕೂಲವಾಗಿದ್ದಾರೆ. 12ನೇ ಮನೆಯಲ್ಲಿ ಗುರು ಇದ್ದಾರೆ ಅಂದರೆ ಒಂದೊಂದು ಸರ್ತಿ ವಿದೇಶಕ್ಕಾಗಿ ವ್ಯಾಸಂಗ ಹೋಗ್ತಕ್ಕಂಥದ್ದು. ಯಾಕಂದರೆ ಗುರು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿರ್ತಕ್ಕಂಥ ಗ್ರಹ. 12ನೇ ಮನೆಯನ್ನು ನಾವು ವಿದೇಶ ಹೋಗ್ತಕ್ಕಂಥದ್ದು. ಅದರಿಂದ ವಿದ್ಯಾಭ್ಯಾಸಕ್ಕೆ ಹೊರಗಡೆ ಹೋಗ್ತಕ್ಕಂಥವ್ರು ಕೂಡ ಇದು ಸಕಾಲ ಆಗಿರುತ್ತೆ. ಮತ್ತು ಸಪ್ತಮಾಧಿಪತಿ ಗುರು ಅಷ್ಟಮದಲ್ಲಿರೋದ್ರಿಂದ ಏನಾದರೂ ಸಣ್ಣ ಪುಟ್ಟದು ಮನೆಯಲ್ಲಿ ಗಂಡ ಹೆಂಡತಿ ಅಂದರೆ ಯಾವಾಗಲೂ ಏನೋ ಒಂದು ಇರುತ್ತೆ. ಆದರೆ ಚಿಕ್ಕ ಚಿಕ್ಕ ವಿಚಾರ ಬರ್ತಕ್ಕಂಥದ್ದನ್ನು ಅಲ್ಲಿಗೆ ಬಿಟ್ಟು ಅದನ್ನು ದೊಡ್ಡದಾಗಿ ರಂಪರಾಮಾಯಣ ಮಾಡ್ಕೊಳ್ದಿರ ಕನ್ವಿನ್ಸ್ ಮಾಡ್ಕೊಳ್ತಕ್ಕಂಥದ್ದು, ಕಾಂಪ್ರಮೈಸ್ ಮಾಡ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಮತ್ತು ಅರ್ಧನಾರೀಶ್ವರ ಸ್ತೋತ್ರ ಓದಿದರೆ ಕುಟುಂಬದಲ್ಲಿ ಸಂತೋಷ ಸುಖವನ್ನು ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. 10ನೇ ಮನೆಯಲ್ಲಿ ಶನಿ ಭಗವಾನರಿರೋದರಿಂದ ಪ್ರಯತ್ನ ಮಾಡಿದರೆ ಜಯ ಸಿಕ್ಕತ್ತೆ. 10ನೇ ಮನೆಯಲ್ಲಿರ್ತಕ್ಕಂಥ ಗುರು ಏನು ಹೇಳ್ತಾರೆ ಅಂದರೆ, ಕರ್ಮಕಾರಕರು, ಸ್ಲೋ ಪ್ಲ್ಯಾನೆಟ್ಟು, ನೀನು ಧರ್ಮ ಮಾರ್ಗದಲ್ಲಿ ಹೋಗಬೇಕು, ಒಳ್ಳೆ ಮಾರ್ಗದಲ್ಲಿ ಹೋಗಿದರೆ ನಿನಗೆ ಜಯವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಉದ್ಯೋಗ ಖಂಡಿತ ನೀವು ಪ್ರಯತ್ನ ಮಾಡಿ. ರಾಹು ಒಟ್ಟಿಗೆ ಇದ್ದಾರೆ. ಶುಕ್ರ ಕೂಡ 10ನೇ ಮನೆಯಲ್ಲಿದ್ದಾರೆ. ಶುಕ್ರ 10ನೇ ಮನೆಯಲ್ಲಿದ್ದರೆ ವ್ಯಯಾಧಿಪತಿಯಾಗಿ 10ನೇ ಮನೆಯಲ್ಲಿರೋದು ಅಷ್ಟೊಂದು ಶೋಭೆ ಇಲ್ಲ. ಆದರೆ ಪಂಚಮಾಧಿಪತಿಯಾಗಿ 10ನೇ ಮನೆಯಲ್ಲಿರೋದರಿಂದ, ಉಚ್ಚನಾಗಿರೋದರಿಂದ, ಮತ್ತು ನಿಮ್ಮ ರಾಶಿಯಾಧಿಪತಿಗೆ ನೀಚಭಂಗ ರಾಜಯೋಗ ಆಗಿರೋದು, ಇದೊಂದು ರೀತಿ ಅನುಕೂಲ ನೀವು ಕೂಡ ಮಾಡ್ಕೋಬೋದು. ಪ್ರಯತ್ನದ ಮುಖಾಂತರ ಅನುಕೂಲ ಮಾಡ್ಕೋಬೋದು. ಮುಖ್ಯವಾಗಿ ಈ ತಿಂಗಳು ನೀವು ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಕಾಲ ಪೋಸ್ಟ್ಪೋನ್ ಮಾಡೋದು ಒಳ್ಳೆಯದು. ಆ ಥರದ ನಿರ್ಧಾರಗಳು ಏನೂ ಬೇಡ. ಅರ್ಜೆಂಟಾಗಿ ಏನು ಮಾಡೋಕ್ಕೆ ಹೋಗಬೇಡಿ. ಮತ್ತು ವಿದ್ಯಾಸ್ಥಾನಾಧಿಪತಿ ನಿಮ್ಮ ಕರ್ಮಸ್ಥಾನದಲ್ಲಿ ನೀಚಭಂಗ ರಾಜಯೋಗ ಆಗಿರೋದರಿಂದ ಪ್ರಯತ್ನ ಮಾಡಿದರೆ ನೀವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ತುಂಬ ಸಕ್ಸಸ್ಫುಲ್ ಆಗ್ತೀರಿ. ಸೊ ಈ ತಿಂಗಳು ನಿಮಗೆ ಮಿಕ್ಸಡ್ ರಿಸಲ್ಟ್ಸ್ ಇರುತ್ತೆ. ಧನಸ್ಥಾನದಲ್ಲಿರ್ತಕ್ಕಂಥ ಕುಜ ನೀಚನಾಗಿ ನಿಮಗೆ ಅಡಚಣೆಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನೀವು ಮುಖ್ಯವಾಗಿ ಫೈನಾನ್ಷಿಯಲ್ ಸೆಟ್ಬ್ಯಾಕ್ಸಿಂದ, ಸಾಲಗಳು ಅಥವಾ ಸಾಲ ಕೊಟ್ಟಿರೋ ಅಮೌಂಟ್ ಇಂಥದ್ದೆಲ್ಲ ಬರಬೇಕಂದ್ರೆ ಋಣಮೋಚಕ ಮಂಗಳ ಸ್ತೋತ್ರವನ್ನು ಓದ್ಕೊಳ್ಳಿ. ಯಾಕಂದರೆ ಮಂಗಳ ಗ್ರಹ ನಿಮಗೆ ಧನಸ್ಥಾನದಲ್ಲಿರೋದ್ರಿಂದ ಋಣಮೋಚಕ ಮಂಗಳ ಸ್ತೋತ್ರ ಓದಿದರೆ ಫೈನಾನ್ಷಿಯಲ್ ಪ್ರಾಸ್ಪ್ಯಾರಿಟಿ ಅಥವಾ ನಿಮ್ಗೆ ಇರ್ತಕ್ಕಂಥ ಫೈನಾನ್ಷಿಯಲ್ ಅಡಚಣೆಗಳು, ಸಾಲ ಬೇಗ ತೀರೋದಕ್ಕೆ ಮಂತ್ರ ತುಂಬ ಉಪಕಾರಿಯಾಗತ್ತೆ. ದಿನಕ್ಕೆ 11 ಬಾರಿ ಈ ಮಂತ್ರವನ್ನು ಓದ್ಕೊಳ್ಳಿ. ನಿಮ್ಗೆಲ್ರಿಗೂ ಒಳ್ಳೆಯದಾಗತ್ತೆ. ಸರ್ವೇ ಜನ ಸುಖಿನೋ ಭವಂತು. ಈ ಕಾರ್ಯಕ್ರಮದಲ್ಲಿ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಾನು ವೆಂಕಟರಾಘವನ್, ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ಥ್ಯಾಂಕ್ ಯು ವೆರಿ ಮಚ್.